ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಶಿವತಂದೆ ಯಾರು? ಪ್ರತ್ಯಕ್ಷತೆಯ ಸಮಯ ಹತ್ತಿರ. ನಿಜವಾದ ಯೋಗದ ರಹಸ್ಯವನ್ನು ಜ್ಞಾನ ರತ್ನಗಳಿಂದ ತಿಳಿಯೋಣ. ಪ್ರತ್ಯಕ್ಷತೆಯ ನಗಾರಿ ಮೊಳಗುವುದು ಜನರಿಗೆ ಶಿವತಂದೆ ಬಂದಿದ್ದಾರೆ ಎಂಬ ನಿಶ್ಚಯವಾದಾಗ ಭಗವಂತನೇ ಬಂದು ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿ ಹೊಸದನ್ನು ಸ್ಥಾಪಿಸುತ್ತಾರೆ. ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ನಿರಾಕಾರ ಶಿವತಂದೆ. ತಂದೆಯ ಪರಿಚಯ ಇಲ್ಲದೆ ಏನೂ ಅರ್ಥವಾಗುವುದಿಲ್ಲ. ಆತ್ಮಭಾವವೇ ಮುಖ್ಯ. ನಾನು ಆತ್ಮ ಎಂಬ ಜ್ಞಾನ ಸ್ಥಿರವಾಗಬೇಕು. ನೆನಪಿನ ಯೋಗ ನಿರಂತರವಾಗಿರಬೇಕು. ಅಷ್ಟೇ ಶಕ್ತಿ ಬರುತ್ತದೆ. ದೇಹಾಭಿಮಾನ ಅತಿ ದೊಡ್ಡ ಅಡ್ಡಿ. ತಂದೆಯ ಜೊತೆ ಪ್ರೀತಿ ಶ್ರೀಮತದಂತೆ ನಡೆಯುವುದು. ನಾವು ಭವಿಷ್ಯದ ವಿಶ್ವದ ಮಾಲೀಕರು, ಅಂದರೆ ಲಕ್ಷ್ಮೀ ನಾರಾಯಣ. ಯೋಗ ಬಲದಿಂದ 21 ಜನ್ಮಗಳ ಸುಖ ಸಿಗುತ್ತದೆ. ಪಾಪ ಕಳೆಯುವ ಮಾರ್ಗ ತಂದೆಯ ನೆನಪು ಮಾತ್ರ. ಸೇವೆ ಎಂದರೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡುವುದು. ಬ್ರಾಹ್ಮಣ, ದೇವತೆ, ಕ್ಷತ್ರಿಯ ಇದು ಆತ್ಮಿಕ ಯಾತ್ರೆ. ಪ್ರಪಂಚವು ಈಗ ತಮೋ ಪ್ರಧಾನ ಅಂತಿಮ ಸ್ಥಿತಿಯಲ್ಲಿ ಇದೆ. ರಾವಣ ಪಾಪದ ಮೂಲ. ಸತ್ಯಯುಗ ಸಂಪೂರ್ಣ ಶಾಂತಿ ಮತ್ತು ಸುಖ. ಜ್ಞಾನ ಯೋಗ ಜೀವನ್ಮುಕ್ತಿ ಸೆಕೆಂಡಿನಲ್ಲಿ. ನಿಜವಾದ ಯೋಗ ಮನ್ಮನಾಭವ. ಮನಸ್ಸು ತಂದೆಯಲ್ಲಿ ಇರಬೇಕು. ಯೋಗವಿಲ್ಲದೆ ಜ್ಞಾನ ಪರಿಣಾಮಕಾರಿಯಾಗುವುದಿಲ್ಲ. ಸ್ವಯಂ ನೆನಪು ಮಾಡಿದರೆ ಇನ್ನವರಿಗೆ ಸಹಾಯ ಮಾಡಬಹುದು. ದೊಡ್ಡ ಗುರಿ ಉದ್ದೇಶ ಭಿಕಾರಿಯಿಂದ ರಾಜಕುಮಾರ ಆಗುವುದು. ಸಂಪೂರ್ಣ ಯೋಗ ಪರಿವರ್ತನೆ ಪ್ರಾಕ್ಟಿಕಲ್ ರಾಜಯೋಗ. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇದ್ದು ಪರಮಾತ್ಮಾಭಿಮಾನಿಯಾಗಬೇಕು. ಅಂದರೆ ನಾನು ದೇಹವಲ್ಲ, ನಾನು ಶಾಂತ ಸ್ವರೂಪಿ ಆತ್ಮ. ಈ ರೀತಿ ದಿನಕ್ಕೆ 5 ಬಾರಿ ಯೋಗ ಮಾಡಿ ನಾನು ಆತ್ಮ ಬೆಳಕಿನ ಬಿಂದುವಾಗಿದ್ದೇನೆ. ಈ ರೀತಿ ಸ್ಮೃತಿ ಮಾಡಿಕೊಳ್ಳಿ. ತಂದೆಯ ನೆನಪು ಅಂದರೆ ಮನ್ಮನಾಭವ. ಶಿವತಂದೆ ಜ್ಞಾನಸಾಗರ ಆಗಿದ್ದಾರೆ. ಅವರು ನನ್ನ ಪ್ರಿಯತಮೆ. ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿನಿತ್ಯ ಪ್ರತಿ ಸಮಯ ಬೆಳಿಗ್ಗೆ 10 ನಿಮಿಷ ಯೋಗ ಮಾಡಿ. ರಾತ್ರಿ ಮಲಗುವ ಮೊದಲು 10 ನಿಮಿಷ ಯೋಗ ಮಾಡಿ. ಪ್ರೀತಿಯ ಯೋಗ ಮಾಡಿ. ಪರಮಾತ್ಮನನ್ನು ಪ್ರೀತಿಯಿಂದ ನೆನಪು ಮಾಡೋಣ. ಕೇವಲ ನೆನಪು ಅಲ್ಲ, ಪ್ರೀತಿಯಿಂದ ನೆನಪು ಮಾಡಿ. ಅಂದರೆ ನನ್ನ ಪ್ರಿಯ ತಂದೆ, ನಾನು ನಿಮ್ಮವರಾಗಿದ್ದೇನೆ, ನಿಮ್ಮ ಮಗುವಾಗಿದ್ದೇನೆ. ಹಾಗೂ ಪರಮಾತ್ಮನ ಯಜ್ಞದ ಸೇವಾ ಯೋಗ ಮಾಡೋಣ. ಯಾರಿಗಾದರೂ ತಿಳಿಸಿ, ನೀವು ಆತ್ಮ ಆಗಿದ್ದರೆ ಒಂದು ಸಣ್ಣ ಪ್ರಕಾಶ ಬಿಂದು. ಶಿವತಂದೆ ನಿಮ್ಮ ತಂದೆಯಾಗಿದ್ದಾರೆ.
ಪರಮಾತ್ಮ ಪರಂ ಜ್ಯೋತಿ. ಇದು ಅತ್ಯುನ್ನತ ಪುಣ್ಯದ ಕಾರ್ಯವಾಗಿದೆ, ಪುಣ್ಯದ ಸೇವೆಯಾಗಿದೆ. ಸ್ವಯಂ ಪ್ರತಿ ಪಾಪವನ್ನು ಚೆಕ್ ಮಾಡಿಕೊಳ್ಳಿ. ಪ್ರತಿ ರಾತ್ರಿ ಸ್ವಯಂ ಪ್ರತಿ ಕೇಳಿಕೊಳ್ಳಿ, ಇಂದು ನಾನು ಯಾವ ಪಾಪ ಮಾಡಿದೆ, ನಾನು ಯಾರಿಗಾದರೂ ದುಃಖ ಕೊಟ್ಟೇನಾ. ತಕ್ಷಣ ಶುದ್ಧತೆ ತರಬೇಕು, ಅಂದರೆ ಪರಿವರ್ತನೆ ಮಾಡಿಕೊಳ್ಳಿ. ದಿವ್ಯ ದೃಷ್ಟಿಯ ಅಭ್ಯಾಸ, ಯೋಗದ ಅಭ್ಯಾಸ, ಎಲ್ಲರನ್ನು ಆತ್ಮವಾಗಿ ನೋಡುವುದು, ಅಂದರೆ ಆತ್ಮಾಭಿಮಾನಿ ಆಗುವುದು. ಇದರಿಂದ ನಮ್ಮಲ್ಲಿ ಕೋಪ ಕಡಿಮೆ ಆಗುವುದು, ಜೊತೆಗೆ ಪ್ರೀತಿ ಹೆಚ್ಚಾಗುತ್ತದೆ. ಸರಳ ಕಥೆಯ ಮೂಲಕ ನಾವು ತಿಳಿಯೋಣ, ಅಂದರೆ ಮಾರಲ್ ಸ್ಟೋರಿ. ಒಬ್ಬ ಹುಡುಗಿ ವಿವಾಹಕ್ಕೆ ಸಿದ್ಧಳಾಗಿದ್ದಳು. ಅವಳು ಆಭರಣ ಹಾಕಿಕೊಂಡಾಗ ಮುಖದಲ್ಲಿ ಹೊಳಪು ಬಂತು. ಆದರೆ ಇನ್ನೊಬ್ಬಳು ಇದ್ದಳು. ಆಕೆಗೆ ವಿವಾಹವಾಗುತ್ತಿದ್ದರೂ ಮುಖದಲ್ಲಿ ಖುಷಿಯೇ ಇರಲಿಲ್ಲ. ಕಾರಣ, ಶಿವತಂದೆಯ ಜೊತೆ ಪ್ರೀತಿ ಇದ್ದರೆ ನಮ್ಮ ಮುಖದಲ್ಲೇ ಕಾಂತಿ ಬರುತ್ತದೆ. ಯೋಗವಿಲ್ಲದ ಜೀವನ ಖಾಲಿ ಎಂದು ತಿಳಿಯಿರಿ. ಮುರಳಿಯ ಮುಖ್ಯ ಸಾರಾಂಶವನ್ನು, ಅಂದರೆ ಈಸಿ ಸಮರಿ, ಈ ಸಮಯದಲ್ಲಿ ಶಿವತಂದೆ ಸ್ವತಃ ಬಂದಿದ್ದಾರೆ. ನಮಗೆ ರಾಜಯೋಗ ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಮುಖ್ಯವಾದದ್ದು ತಂದೆಯ ಪರಿಚಯ, ನೆನಪಿನ ಯೋಗ ಹಾಗೂ ದೇಹಾಭಿಮಾನವನ್ನು ಬಿಡಬೇಕು. ಆತ್ಮಾಭಿಮಾನಿಯಾಗಿ ಇರಬೇಕು. ಸೇವೆ ಮಾಡಿ ಪುಣ್ಯ ಸಂಗ್ರಹಿಸಿ. ಹೀಗೆ ಮಾಡಿದರೆ 21 ಜನ್ಮಗಳ ಸುಖ ಸಿಗುವುದು. ಧಾರಣೆ ಮಾಡಿಕೊಳ್ಳುವುದು, ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ತಂದೆಯ ಜೊತೆ ಸತ್ಯ ಪ್ರೀತಿ ಇಡಬೇಕು. ಪ್ರತಿದಿನ ಪುಣ್ಯದ ಕೆಲಸ ಮಾಡಿ ಎಲ್ಲರಿಗೆ ತಂದೆ ಪರಿಚಯ ಕೊಡಿ. ವರದಾನವನ್ನು ನಾವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳೋಣ. ನಿಮ್ಮ ದೃಷ್ಟಿ ಶುದ್ಧವಾದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು. ನಿಮ್ಮ ಕಣ್ಣುಗಳು ದಿವ್ಯ ದರ್ಶನದ ಸಾಧನ ಆಗಬಹುದು. ಸ್ಲೋಗನ್ ಅರ್ಥ: ಸೇವೆಯಲ್ಲಿ ಉತ್ಸಾಹ, ವೈರಾಗ್ಯ, ಅದರಿಂದ ನಿಶ್ಚಿತ ಸಫಲತೆ ಸಿಗುವುದು. ಅವ್ಯಕ್ತ ಸಂದೇಶದಲ್ಲಿ ಬಾಬರವರು ತಿಳಿಸಿಕೊಟ್ಟಿದ್ದಾರೆ. ಮಧುರತೆ, ನಮ್ರತೆ, ಮಹತ್ವ, ಮಧುರ ವ್ಯಕ್ತಿ ಎಲ್ಲರಿಗೂ ಇಷ್ಟವಾಗುತ್ತಾನೆ, ಸದಾ ಯಶಸ್ವಿಯಾಗುತ್ತಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.